ಹಲೋ ಹಾಯ್, ನಾನು ನಿಮ್ಮ ಗೀತಾ ಗೌಡ. ಆ್ಯಂಡ್ ನನಗೆ ಇವತ್ತಿದು ಸೆಕೆಂಡ್ ಇವೆಂಟ್. ಆ್ಯಂಡ್ ನಾನೀಗ ಹೋಗ್ತಿರೋ ಕ್ಲೈಂಟ್ ಬಂದು ನನಗೆ 2.5 ಇಯರ್ಸಿಂದ ಅವ್ರು ನನ್ನ ಕ್ಲೈಂಟ್. ಇದು ಅವ್ರು ನಾನು ಮಾಡ್ತಿರೋ ಮೂರನೇ ಇವೆಂಟ್, ಫೋರ್ತ್ ಇವೆಂಟ್ ಅನ್ಕೊತೀನಿ. ಸುಪ್ರಿಯಾ ಮತ್ತು ನಿಸರ್ಗ ಅಂತ ಅವರಿಬ್ಬರು ಕ್ಲೋಸ್ ಫ್ರೆಂಡ್ಸು. ಬಟ್ ಅದರಲ್ಲಿ ನಿಸರ್ಗ ಅನ್ನೋರು ಸುಪ್ರಿಯಾ ಅನ್ನೋರು ಎಂಗೇಜ್ಮೆಂಟ್ಗೆ ಫಸ್ಟ್ ನನ್ನ ಚಾಯ್ಸ್ ಮಾಡಿದರು. ಅದಾದಮೇಲೆ ಅವ್ರ ವೆಡ್ಡಿಂಗ್ ಕೂಡ ನಾನೇ ಮಾಡಿದೆ. ಅದಾದಮೇಲೆ ಇವಾಗ ನಿಸರ್ಗ ಅವರ ಎಂಗೇಜ್ಮೆಂಟ್ ಇವತ್ತು. ಅವರು ಇಬ್ಬರು ಕೂಡ ತುಂಬ ಕ್ಲೋಸ್ ಫ್ರೆಂಡ್ಸು. ಅವ್ರು ಇರೋದನ್ನು ನೋಡೋದಕ್ಕೆ ಒಂಥರ ತುಂಬ ಖುಷಿ ಆಗುತ್ತೆ ಆ್ಯಕ್ಚುಲಾಗಿ. ಆ್ಯಂಡ್ ನಾನು ಮಾರ್ನಿಂಗ್ ಒಂದು ಇವೆಂಟ್ ಮುಗಿಸ್ಕೊಂಡು ಮಧ್ಯಾಹ್ನ ಇವ್ರ ಇವೆಂಟ್ಗೆ ಜಾಯ್ನ್ ಆದೆ. ಆ್ಯಂಡ್ ಇವ್ರ ಇವೆಂಟ್ ಬಂದು ನಾನು 3 ಅನಿಸುತ್ತೆ ರೀಚ್ ಆದಾಗ ಲೊಕೇಶನ್ಗೆ. ವರ್ಕ್ ಮುಗಿಸಿ ಅವ್ರದ್ದು ಫೋಟೋಶೂಟ್ ಆಯ್ತಾಯಿತು. ಆ್ಯಂಡ್ ಮತ್ತೆ ಈವ್ನಿಂಗು ಇವ್ರದ್ದು ಇನ್ನೊಂದು ಡ್ರೆಸ್ ಚೇಂಜ್ ಇದೆ, ವೆಯ್ಟ್ ಮಾಡಬೇಕು 1 ಅವರ್. ಆ್ಯಂಡ್ ಅವರ ಒಂದು ಫಸ್ಟ್ ಲುಕ್ಕು ಹೀಗಿದೆ, ಸಿಂಪಲ್ಲಾಗೆ ಸ್ಯಾರಿ ಮತ್ತು ಟ್ರೆಡಿಷ್ನಲಲ್ಲಿ. ಆ್ಯಂಡ್ ಅವ್ರದ್ದು ಏನು ಹೇಳ್ತಾರೆ, ರಿಂಗ್ ಸೆರೆಮನಿದು ಪೂಜೆ ಎಲ್ಲ ಆದಮೇಲೆ ಮತ್ತು ನೆಕ್ಸ್ಟು ರಿಂಗ್ ಚೇಂಜ್ಗೆ ಇನ್ನೊಂದು ಡ್ರೆಸ್ ಚೇಂಜ್ ಇದೆ. ಸೊ ಅಷ್ಟವರೆಗೂ ಸ್ವಲ್ಪ ವೆಯ್ಟ್ ಮಾಡಬೇಕು. ಬಟ್ ಇವರಿಬ್ಬರೂ ಅಷ್ಟೇ ಪಾಪ, ನಿಸರ್ಗ ಮತ್ತು ಸುಪ್ರಿಯಾ ಅನ್ನೋ ಇಬ್ಬರು ಕೂಡ ಫ್ರೆಂಡ್ಸ್ ಏನಿದ್ದಾರೆ, ನಿಜ ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ಅಂದರೆ, ಅವ್ರು ನಮ್ಮನ್ನ ವರ್ಕ್ ಮಾಡೋರು, ಮೇಕಪ್ ಆರ್ಟಿಸ್ಟ್ ಅಂತ ಫೀಲೇ ಮಾಡಲ್ಲ. ಆ್ಯಕ್ಚುಲಾಗಿ ಅವ್ರ ಮನೆ ಮೆಂಬರ್ ಅನ್ನೋ ಥರ ನೋಡ್ತಾರೆ. ಅದು ನಮ್ಗೆ ತುಂಬ ಖುಷಿ ಕೊಡುತ್ತೆ. ಯಾವಾಗಲೂ ಅವಳು ಚಿಕ್ಕ ಮಕ್ಳ ಥರ ಅಕ್ಕ 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 ಅಂತ ಇರ್ತಾರೆ. ಸೊ ಅದೇ ಒಂದು ಸ್ವಲ್ಪ ಏನೋ ಒಂಥರ ಖುಷಿ ಆಗುತ್ತೆ, ನಮ್ಮನೆ ಫಂಕ್ಷನ್ ಅನ್ನೋ ಒಂದು ಫೀಲ್ ಕೊಡುತ್ತೆ. ಅದು ತುಂಬ ಇಷ್ಟ ಆಗುತ್ತೆ ಇವರಲ್ಲಿ. ಪೂಜೆ ಆಗಿದ ತಕ್ಷಣ ಬಂದು ಒಂದು 5 ಮಿನಿಟ್ಸಲ್ಲಿ ಅವ್ರನ್ನ ಮತ್ತೆ ಟಚಪ್ ಮತ್ತು ಡ್ರೆಸ್ ಚೇಂಜ್ ಮಾಡಿ ಕಳಿಸ್ಬೇಕಿತ್ತು. ಸೊ ಹಾಗಾಗಿ ಸ್ವಲ್ಪ ಫಾಸ್ಟಾಗಿ ಮಾಡಬೇಕಿತ್ತು. ಹಾಗಾಗಿ ಬೇಗ ಡ್ರೆಸ್ ಚೇಂಜ್ ಮಾಡಿ ಲುಕ್ನ ಇದು ಮಾಡಿ ಕಳಿಸಿದ್ವಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ನಿಸರ್ಗ ಆ್ಯಂಡ್ ಸುಪ್ರಿಯಾ ನನ್ನ ಚಾಯ್ಸ್ ಮಾಡಿದ್ದಕ್ಕೆ, ಆ್ಯಂಡ್ ಇಷ್ಟು ಪ್ರೀತಿಯಿಂದ ನೀವು ನೋಡ್ಕೊಳ್ಳೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇವರೇ ಆ ಇಬ್ಬರು ಕ್ಯೂಟ್ ಫ್ರೆಂಡ್ಸ್, ನಿಸರ್ಗ ಮತ್ತು ಸುಪ್ರಿಯಾ ಅಂತ. ಆ್ಯಂಡ್ ಇವರ ಒಂದು ಔಟ್ಫಿಟ್ಗೆ ದುಪ್ಪಟ್ಟ ಹಾಕಿರೋ ಸ್ಟೈಲ್ ಏನಿದೆ, ಸೊ ಏನಾದರೂ ಡಿಫ್ರೆಂಟಾಗಿ ಹಾಕಬೇಕು ಅಂದ್ಬಿಟ್ಟು ಪಾಪ ಅವ್ರು ಯಾವುದೂ ಇದೇ ಥರ ಬೇಕು ಅಂತ ಕೇಳಿರಲಿಲ್ಲ. ಬಟ್ ನನಗೆ ಡಿಫ್ರೆಂಟಾಗಿ ಹಾಕಬೇಕು ಅಂತ ಇತ್ತು. ಸೊ ಹಾಗಾಗಿ ತುಂಬ ಸರ್ಚ್ ಮಾಡಿ ಇವ್ರಿಗೆ ಫಸ್ಟ್ ಟೈಮ್ ನಾನು ಈ ಥರ ಒಂದು ದುಪ್ಪಟ್ಟನ ವೇರ್ ಮಾಡಿಸಿರೋದು. ಡಿಫ್ರೆಂಟಾಗಿದೆ, ಬಟ್ ಅಲ್ಲಿ ನನಗೆ ಸ್ಪೇಸ್ ಕೂಡ ತುಂಬ ಸ್ಮಾಲ್ ಇದ್ದಿದ್ದರಿಂದ ರೂಮಲ್ಲಿ ಅವ್ರನ್ನ ಸಪ್ರೇಟ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ನನಗೆ ಆ್ಯಕ್ಚುಲಾಗಿ. ಆ್ಯಂಡ್ ಈವೆಂಟ್ ಮುಗಿದ್ಮೇಲೆ ಎಲ್ಲರೂ ತುಂಬ ಫ್ಯಾಮಿಲಿ ಫುಲ್ಲು ಎಲ್ಲರೂ ಡ್ಯಾನ್ಸ್ ಕೂಡ ಮಾಡ್ತಾಯಿದ್ರು, ತುಂಬ ಎಂಜಾಯ್ ಮಾಡ್ತಾಯಿದ್ರು. ನಮಗೂ ಕೂಡ ತುಂಬ ಖುಷಿ ಆಯಿತು ನೋಡಿ. ಆ್ಯಂಡ್ ಅದಾದಮೇಲೆ ನಾವು ಊಟಕ್ಕೆ ಹೋದ್ವಿ. ಊಟ ಮುಗಿಸ್ಕೊಂಡು ಸೊ ಅಲ್ಲಿಂದ ಹೊರಡೋಣ ಅಂತ ಅಂದ್ಬಿಟ್ಟು, ಮತ್ತೆ ಪಾಪ ಅವ್ರನ್ನ ಮಾತಾಡ್ಸೋಕ್ಕಾಗಲಿಲ್ಲ, ತುಂಬ ಬ್ಯುಸಿ ಇದ್ದರು. ಆ್ಯಂಡ್ ನನಗೆ ಈ ನಿಸರ್ಗ ಮತ್ತು ಸುಪ್ರಿಯಾಗೆ ಮಾಡಬೇಕಾದ್ರೆ ಯಾವ ಥರ ಫೀಲ್ ಆಗುತ್ತೆ ಅಂದರೆ, ಒಂದು ಚಿಕ್ಕ ಮಕ್ಳಿಗೆ ಮಾಡ್ಬೇಕಾದ್ರೆ ಫೀಲ್ ಆಗುತ್ತಲ್ಲ ಆ ಥರ ಫೀಲ್ ಆಗುತ್ತೆ. ಯಾಕೆಂದರೆ ಅವ್ರು ಅಷ್ಟು ತರಲೆ ಮಾಡ್ತಿರ್ತಾರೆ ಆ್ಯಕ್ಚುಲಾಗಿ. ಬಟ್ ಬೇಜಾರಂತೂ ಆಗಲ್ಲ, ಬಟ್ ಖುಷಿ ಆಗುತ್ತೆ. ಬಟ್ ಮಕ್ಳ ಹತ್ರ ಒಂದು ನಿಮಿಷ ಕೂತ್ಕೊಳ್ಳೋ ಸುಮ್ಮನಿರೋ ಮಾತಾಡಬೇಡ ಅಂತ ಇದೇ ಥರ ಅವ್ರಿಗೆ ಇದು ಮಾಡಿ ನಾವು ಮೇಕಪ್ ಮಾಡಬೇಕು. ಆ್ಯಂಡ್ ಟೈಮ್ ಆಯಿತು. ಸೊ ಅಲ್ಲಿಂದ ಹೊರಡೋಣ ಅಂತ ಅಂದ್ಬಿಟ್ಟು ನಾವು ಹೊರಟ್ವಿ. ಇದೇ ಆ ಒಂದು ರೆಸಾರ್ಟು. ಏನೇ ಒಂದು ಸ್ಮಾಲ್ ಫಂಕ್ಷನ್ಸ್ ಇದ್ದರೂ ಮಾಡೋಕ್ಕೆ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ಬೆಟರ್ ಅನಿಸ್ತು ನಮಗೆ ಈ ರೆಸಾರ್ಟು. ಮೆಹಂದಿ ಶಾಸ್ತ್ರ, ಹಳದಿ ಶಾಸ್ತ್ರ ಏನೇ ಇದ್ದರೂ ಇಲ್ಲಿ ಮಾಡ್ಬೋದು. ಆ್ಯಂಡ್ ಇದೇ ಥರ ಇನ್ಫಾರ್ಮೇಷನ್ಗೆ ನಾನು ಫಾಲೋ ಮಾಡಿ. ಥ್ಯಾಂಕ್ ಯು.